ಹಾಗೆ ಕಾಂಗ್ರೆಸ್ ನಾಯಕರು ಈ ವಿಚಾರವಾಗಿ ತಮ್ಮ ವಾಕ್ಪ್ರಹಾರವನ್ನ ಮುಂದುವರಿಸ್ತಾ ಇದ್ದು ಆರ್ಎಸ್ಎಸ್ ಹೇಳ್ಕೊಟ್ಟಿರುವ ಸಂಸ್ಕೃತಿ ಇದೇನಾ? ಸಿಟಿ ರವಿ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ಕಿಡಿಯಾಗಿದ್ದಾರೆ. ಸಿಟಿ ರವಿ ಆಡಿದಂತ ಮಾತು, ನಡ್ಕೊಂಡಂತ ರೀತಿ ಸರಿನಾ? ಪದೇ ಪದೇ ಅವ್ರು ನಡ್ಕೊಳ್ಳೋ ರೀತಿ ನೋಡಿದ್ರೆ ಬಹುಶಃ ಅವ್ರ ಮನೆ ಹೆಣ್ಮಕ್ಳಿಗೂ ಅವ್ರು ಗೌರವ ಕೊಡಲ್ಲ, ಅವ್ರ ತಾಯಿ ಪತ್ನಿಗೂ ಗೌರವ ಕೊಡಲ್ಲ ಅನ್ಸುತ್ತೆ ಅಂತ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಬಹುಶಃ ಬಿಜೆಪಿಯ ನಾಯಕರಿಗೆ ಸಿಬಿಐ ಅನ್ನೋದು ಮನೆ ಒಳಗಿನ ಸರಕು ಅಂತ ಕಾಣಿಸ್ತದೆ. ಭಾರತೀಯ ಜನತಾ ಪಕ್ಷಕ್ಕೆ ಶೋಭೆ ತರುತ್ತಾ ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಸಿಟಿ ರವಿ ಆಡಿದಂತ ಮಾತು, ಸಿಟಿ ರವಿ ನಡ್ಕೊಂಡಂತ ರೀತಿ, ಅವರು ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಅವರ ಯಾವ ಸಂಸ್ಕೃತಿಯ ಹೆಸರಿನಲ್ಲಿ ಯಾವ ವಿಚಾರವನ್ನ ಇಟ್ಕೊಂಡು ಅವರು ಈ ದೇಶದ ಜನರ ಮುಂದೆ ಬರ್ತಾರೆ, ಆ ಸಂಸ್ಕೃತಿ ಎಲ್ಲೋಯ್ತು? ಆರ್ಎಸ್ಎಸ್ ಅವರು ಹೇಳ್ಕೊಟ್ಟಿರೋಂತ ಸಂಸ್ಕೃತಿ ಇದೇನಾ? ಯಾಕೆ ಪದೇ ಪದೇ ಭಾರತೀಯ ಜನತಾ ಪಕ್ಷದ ನಾಯಕರು ಈ ರೀತಿಯ ಹೆಣ್ಣು ಮಕ್ಕಳ ಮೇಲೆ ಮತ್ತು ಹೆಣ್ಣು ಮಕ್ಕಳ ಜೊತೆ ನಡ್ಕೊಳ್ಳುವಂತ ರೀತಿ ನೀತಿಗಳು ಭಾರತೀಯ ಜನತಾ ಪಕ್ಷದ ರಾಜ್ಯದ ನಾಯಕರುಗಳು, ಸೀರೀಸ್ ಆಫ್ ನಾಯಕರುಗಳು, ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ನೀವೇ ಹುಡುಕಿ, ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ, ಮಹಿಳೆಯರ ಬಗ್ಗೆ ಅವ್ರು ತೋರಿಸ್ತಾ ಇರ್ತಕ್ಕಂತ ಒಂದು ನಡವಳಿಕೆ ರೀತಿಯನ್ನ ನೋಡಿದ್ರೆ ಬಹುಶಃ ಅವ್ರ ಮನೆಯಲ್ಲಿ, ಅವ್ರ ಕುಟುಂಬದಲ್ಲಿ ಅವ್ರ ತಾಯಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ, ಅವ್ರ ಮಡದಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ, ಅವ್ರ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ. ಅವ್ರೇನಿದ್ರು ಇದೇ ಒಂದು ರೀತಿಯ ಮಾತುಗಳನ್ನ ಅವರ ಆರ್ಎಸ್ಎಸ್ ತರಬೇತಿ ಕೇಂದ್ರ ಏನಿದೆ, ಸಂಸ್ಕೃತಿ ಹೇಳ್ಕೊಡ್ತಕ್ಕಂಥವ್ರು, ಈಗಲಾದ್ರೂ ಅವ್ರಿಗೆ ಕಡಿವಾಣ ಹಾಕ್ಬೇಕು. ಬಹುಶಃ ಬಿಜೆಪಿಯ ನಾಯಕರಿಗೆ ಸಿಬಿಐ ಅನ್ನೋದು ಮನೆ ಒಳಗಿನ ಸರಕು ಅಂತ ಕಾಣಿಸ್ತದೆ. ಭಾರತೀಯ ಜನತಾ ಪಕ್ಷಕ್ಕೆ ಶೋಭೆ ತರುತ್ತಾ ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಸಿಟಿ ರವಿ ಆಡಿದಂತ ಮಾತು, ಸಿಟಿ ರವಿ ನಡ್ಕೊಂಡ